ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನೆಂಟರು ಬರೋರು ಇದ್ರು ಮನೆಗೆ. ಹಾಗಾಗಿ ಚಿಕನ್ ಮಾಡ್ತಾಯಿದ್ದೀನಿ, ಚಿಕನ್ ಕರಿ ವಿತ್ ಕಬಾಬು. ಹಾಗೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗುವಂತಹ ಕೆಲಸ ಇತ್ತು. ಆ್ಯಕ್ಚುಲಿ ಇಷ್ಟು ದಿನ ನಾವು ಒಂದೇ ಸಿಲಿಂಡ್ರಲ್ಲಿ ಕೆಲಸ ನಡೆಸ್ತಾ ಇದ್ವಿ. ಆದರೆ ಇವಾಗ ಡಬಲ್ ಸಿಲಿಂಡ್ರ್ ಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ತೊಗೊಂಡು ಬರೋಕ್ಕೆ ಅಂತ ಗ್ಯಾಸ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಗ್ಯಾಸ್ ಸಿಲಿಂಡರ್ ತೊಗೊಂಡು ಅದನ್ನು ಮನೇಲಿ ಇಟ್ಬಿಟ್ಟು ಮತ್ತೆ ಮೈಸೂರು ಸಿಟಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಲಾಸ್ಟ್ ಇಯರ್ ನನ್ನ ಹಸ್ಬೆಂಡು ಮಲ್ಬಾರ್ ಗೋಲ್ಡ್ಸಲ್ಲಿ ಒಂದು ಸ್ಕೀಮ್ ಮಾಡಿಸಿದ್ರು. ಇವಾಗ ಅದು ಕಂಪ್ಲೀಟ್ ಆಗಿದೆ. ಕಟ್ಟಿರುವಂಥ ದುಡ್ಡಲ್ಲಿ ಏನಾದರೂ ತೊಗೊಂಡು ಬರೋಣ ಅಂತ ನೋಡ್ತಾ ಇದ್ದೀವಿ. ಹಾಗೆ ನನಗೆ ಡೈಲಿ ವೇರ್ಗೆ ಮಾಂಗಲ್ಯ ಬೇಕಿತ್ತು, ಮಂಗಲಸೂತ್ರ ಹಳೇದು ಒಂದಿತ್ತು, ಅದು ಸ್ವಲ್ಪ ಕಟ್ಟಾಗಿತ್ತು. ಹಾಗೆ ಅದನ್ನು ಕೊಟ್ಟು ಬೇರೆ ತೊಗೊಳ್ಳೋಣ ಅಂತ. ಮತ್ತು ಓಲ್ಡ್ ನನ್ನ ಹತ್ರ ಚೈನ್ ಹಾಗೆ ಕಿವಿಯೊಲೆ ಸಣ್ಣ ಪಾರ್ಟ್ ಎಲ್ಲ ಇತ್ತು. ಮಾಂಗಲ್ಯನೇ ತೊಗೊಂಡು ಬರೋಣ ಅಂತ ಅನ್ನಿಸ್ತು. ಸುಮಾರಷ್ಟು ಪ್ಯಾಟರ್ನ್ ನೋಡಿದೆ. ಅದರಲ್ಲಿ ನನಗೆ ಈ ಪ್ಯಾಟರ್ನ್ ಇಷ್ಟ ಆಯಿತು. ಬಂದುಬಿಟ್ಟು 15 ಗ್ರಾಮ್ ಇದೆ, 1,20,000. ಬಂಗಾರದ್ದು ಪ್ಯೂರಿಟಿ ಚೆಕ್ ಮಾಡ್ತಾ ಇದ್ದಾರೆ. ಸೊ ಹಳೆ ಮಾಂಗಲ್ಯದ್ದು ಬಂಗಾರ ಫುಲ್ ಸಿಕ್ತು ನಮಗೆ. ಆದರೆ ಕಿವಿ ಒಲೆದು ಹಾಗೆ ಚೈನ್ ಕೊಟ್ಟಿದ್ದೆ, ಅದರಲ್ಲಿ 75 ಅಷ್ಟೇ ಸಿಕ್ತು. ಇದನ್ನು ನಾನು ಲೋಕಲ್ ಶಾಪಿಂದ ಮಾಡಿಸ್ಕೊಂಡಿರೋದು. ಬಂಗಾರ ತೊಗೊಳ್ಳುವಾಗ ತುಂಬ ಯೋಚನೆ ಮಾಡಿಬಿಟ್ಟು ನೋಡ್ಕೊಂಡು ತೊಗೋಬೇಕು ಅಂತಾರೆ, ಅದಕ್ಕೇ ಸೊ ಮೋಸ ಮಾಡಿಬಿಡ್ತಾರೆ. ನಾನು ತೊಗೊಂಡಿರೋ ಚೈನು 5 ಗ್ರಾಮ್ ಇತ್ತು, ಆದರೆ ಇಲ್ಲಿ ತೂಕ ಮಾಡಿದಾಗ 3 ಗ್ರಾಮ್ ಇತ್ತು ಗೊತ್ತಾ. ಹಾಗೆ ಕಿವಿ ಒಲೆನೂ ಕೂಡ ಅಷ್ಟೇ, ಅದರಲ್ಲಿ ತುಂಬ ವೇಸ್ಟೇಜ್ ಸಿಕ್ತು. ಬಂಗಾರ ಮೆಲ್ಟ್ ಮಾಡೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಮಿಕ್ಸ್ ಆಗಿರುವಂಥ ಬಂಗಾರಕ್ಕೂ ಹಾಗೆ ಪ್ಯೂರ್ ಆಗಿರುವಂಥ ಬಂಗಾರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಕೊಟ್ಟ ಬಂಗಾರಕ್ಕೂ ಹಾಗೆ ತೊಗೊಳ್ತಾ ಇರುವಂತಹ ಬಂಗಾರಕ್ಕೂ ಕೂಡ ಸಮ ಆಯಿತು. ಹಾಗಾಗಿ ನಮಗೇನು ಎಕ್ಸ್ಟ್ರಾ ಕೊಡುವಂಥದ್ದಾಗಲಿಲ್ಲ. ಹಾಗೆ ಸ್ಕೀಮ್ ಇತ್ತಲ್ವ, ಅದೆಲ್ಲ ಅಲ್ಲಿಗೆ ಸರಿ ಆಯಿತು. ಆಮೇಲೆ ಮಗನಿಗೆ ಡೈಲಿ ವೇರ್ಗೆ ಒಂದು ಸಿಲ್ವರ್ ಚೈನ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ. ಫೈನಲ್ ಆಗಿ ಇದನ್ನು ನಾವು ಡಿಸೈಡ್ ಮಾಡಿದ್ವಿ, ಚೆನ್ನಾಗಿದೆ ಅಂತ. ಇದು ಬಂದುಬಿಟ್ಟು 1,900 ರೂಪಾಯಿ. ಇವಾಗ ಬಿಲ್ ಮಾಡಿಸ್ಬಿಟ್ಟು ಅದನ್ನು ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಾದರೂ ತಿನ್ನೋಕ್ಕೆ ತೊಗೊಳ್ಳೋಣ ಅಂತ ಗಾಡಿ ನಿಲ್ಲಿಸಿದ್ವಿ. ಅಷ್ಟರಲ್ಲೇ ಒಂದು ಆರ್ಡರ್ ಬಂತು. ಆರ್ಡರ್ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದೇ ಆರ್ಡರ್ ಬಂತು ಇವತ್ತು. ಸೊ ಇವತ್ತಿಗೆ ಇಷ್ಟೇ. ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.